ಎಲ್ಲರಿಗೂ ನಮಸ್ಕಾರ. ಪಾಕಶೃಂಗಾರದ ಅಡುಗೆ ಮನೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಮ್ಮ ಊರಿಗೆ ನಮ್ಮ ಅವ್ವಾರು ಬಂದಾರ್ರಿ. ಏನೋ ನಂಗೆ ಮಾಡಿಕೊಡಕತ್ತಿದ್ರು. ಸೊ ನಾ ಏನಂದೆ, ಹಂಗೆ ವಿಡಿಯೋನ ಮಾಡೋಣ ಬಾ ಮಮ್ಮಿ ಅಂತಂದೆ. ವಿಡಿಯೋ ಮಾಡಕತ್ತೀವಿ. ಏನು ಮಾಡಕತ್ತಾರ, ಇಬ್ಬರು ಕೂಡ ಹೆಂಗೆ ಮಾಡ್ತೀವಿ ಅಂತೇಳಿ ವಿಡಿಯೋನ ಪೂರ ನೋಡ್ರಿ. ನಿಮ್ಗೆ ಹೆಂಗೆ ಅನಿಸ್ತಂತೇಳಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸ್ರಿ. ಮಮ್ಮಿ ಏನು ಮಾಡಕತ್ತಿ? ನಮಸ್ಕಾರ. ಎಲ್ಲರೂ ಆರಾಮಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಏನಿಲ್ಲ, ಗೀತಾ ವಿಡಿಯೋ ಮಾಡೋಣ ಅಂದ್ಲ, ಅದಕ್ಕೆ ಮಾಡಕತ್ತೀವಿ. ನೀವು ನೋಡಿ ನಂಬುದು ಹೇಳ್ರಿ, ನಿಮ್ಮ ಇದನ್ನು ತಿಳಿಸ್ರಿ. ನಾನು ಮೊದಲಿಗೊಮ್ಮೆ ಎಣ್ಣೆ ಹಚ್ಚಿ ಚಪಾತಿ ಮಾಡಿದ್ದೆ. ನಿಮ್ಮೆಲ್ಲರ ಪ್ರೋತ್ಸಾಹ ಮೆಚ್ಚುಗೆ ಕೇಳಿ ನಮ್ಗೆ ಭಾಳ ಸಂತೋಷ ಆಗಿತ್ತು. ಅದೇ ಥರ ಇದಕ್ಕೂ ಒಂದು ಇದನ್ನು ಕೊಡ್ತೀರಿ ಅಂತ ತಿಳ್ಕೊಂಡು ಮಾಡಕತ್ತೀನಿ. ಬರ್ರಿ ವಿಡಿಯೋ ಶುರು ಮಾಡೋಣ ಅಂತೇಳಿ. ಮಮ್ಮಿ ಇವತ್ತು ಏನು ಮಾಡಕತ್ತೀನಿ ನೀನು? ನಾನು ಸಬ್ಬಸಿ ಪಲ್ಯ ಹಾಕಿ ಬೇಳೆನ ಕಡುಬು ಮಾಡಕತ್ತೀನಿ. ಇದೇನಂದ್ರೆ ರೊಟ್ಟಿ ಚಪಾತಿ ಬ್ಯಾಸ್ರ ಆಗಿರ್ತೈತಿಲ್ಲ, ರಾತ್ರಿ ಹೊತ್ನಾಗ ಒಂದೇ ಐಟಮ್ ಆಕತಿ, ಮಾಡ್ಕೊಳಕ್ ಚಲೋ ಆಕತಿ. ಅದಕ್ಕೆ ಇದನ್ನ ತಿಳಿಸ್ಬೇಕಂತ ಮಾಡಕತ್ತೀನಿ. ಈಗ ಇದಕ್ಕೆ ಏನೇನು ಸಾಮಗ್ರಿ ಬೇಕಂತ ಹೇಳ್ತಿ? ಜೋಳದ ಹಿಟ್ಟು, ಬೇಳೆ ಕುದಿಸ್ಕೊಂಡು ಇಟ್ಕೊಂಡೈತಿ ಮೊದ್ಲು, ಸಬ್ಬಸಿಗೆ ಪಲ್ಯ, ಕೊಬ್ಬರಿ, ಒಣ ಕೊಬ್ಬರಿ, ಜೀರಾ ಪೌಡ್ರು, ಹಬೀಜ್ ಪೌಡ್ರು, ಹುಂಚೆ ಹಣ್ಣು ನೆನೆಯಾಕಿ ಇಟ್ಕೊಂಡಿವಿ, ಬೆಳ್ಳುಳ್ಳಿ ಸುಲಿದು ಇಟ್ಕೊಂಡಿವಿ, ಹಸಿ ಮೆಣ್ಸಿನ್ಕಾಯಿ, ಖಾರ, ಬೆಲ್ಲ, ಕರಿಬೇವು, ಕೆಂಪು ಖಾರ, ಉಪ್ಪು, ಕೊತ್ತಂಬರಿ. ಮೊದಲಿಗೆ ಸಬ್ಬಸಿಗೆ ಹುರ್ಕೋಬೇಕು. ಹುರಿದು ಹಾಕ್ಬೇಕಂತ ಮಮ್ಮಿ ಅದ್ರಾಗ? ಹುರಿದು ಹಾಕಿದ್ರೆ ಸ್ವಲ್ಪ ಘಮ ಬರ್ತದೆ, ಚಲೋ ಅನ್ನಿಸ್ತದೆ. ಹಂಗನ ಹಾಕ್ತಾರೆ, ಹಾಕ್ಬೋದು, ಅದೇನು ಇಲ್ಲ. ಆದ್ರೆ ಹಾಕಿ ಹುರಿದು ಹಾಕಿದ್ರೆ ಸ್ವಲ್ಪ ವಾಸನೆ ಚಂದ ಬರ್ತೈತಿ, ಘಮ ಘಮ. ಸಬ್ಬಸಿಗೆ ಇದು ಹಾಕೈತಿ. ಭಾಳ ಹುರಿದ್ಬೇಕಾಗಿಲ್ಲ, ಸ್ವಲ್ಪ ಸ್ವಲ್ಪ ಹುರಿದ್ರೆ ಸಾಕು, ಭಾಳ ಬೇಡ. ಮತ್ತಿದು ಬ್ಯಾರೇದು ಹಾಕ್ಬೇಕಂದ್ರೆ ಬರೀ ಸಬ್ಬಸಿಗೆ ಸೊಪ್ಪು ಹಾಕ್ಬೇಕು. ಬೇರೆ ಮೆಂತೆ ಪಲ್ಯನ ಹಾಕಿದ್ರೆ ಚಲೋ ಆಕೈತಿ. ಅದು ಮೆಂತೆ ಕಡಬು ಹಾಕೈತಿ, ಇದು ಸಬ್ಬಸಿಗೆ ಕಡಬು, ಎರಡೂ ಸರಿ ಹಾಕೈತಿ. ಸರಿ, ನಾ ಹುಡ್ಕೊಡ್ತೀನಿ ನಿಮ್ಗೆ, ನಮ್ದು ರೂಢಿ ಆಗ್ಬೇಕಲ್ಲ. ಹುಡುಗುರಿ ನೀನ ಉರಿ. ನಾ ಹಿಟ್ಟು ನಾದ್ಕೊಳ್ಳೋಣ ಅಷ್ಟ್ರಾಗ. ಹಿಟ್ಟು ಬೇಡ, ತಡಿ ಬೇಡ, ಅದು ಮುಗಿಸೋ ಕಡೆ ಹೋಗೋಣ ಅಂತ. ಯಾಕಂದ್ರೆ ಮತ್ತು ನನಗೆಲ್ಲ ಕೈಯಾಕ ಸಾಮಾನು ಕೊಡಬೇಕಲ್ಲ, ಗೊತ್ತಾಗೋಲ್ಲ. ಮತ್ತು ಅದಕ್ಕೆ ಸ್ವಲ್ಪ ಹುರಿದಿದ್ದು ಬಂದ್ ಮಾಡಿ ಹೋಗೋಣ ಅಂತ ಕಡೆ ಹಿಟ್ಟು ಕೊಡಾಕದು. ಯಾಕಂದ್ರೆ ನಮ್ಮ ಮನೆಗಿನ ಸಾಮಾನು ಹಿಂಗೆ ಸಿಗಬೇಕಲ್ಲ, ಹಿಂಗಾಗಿ ನಾನೇ ಕೊಡ್ಬೇಕಾಕೈತಿ. ಮತ್ತು ಇಲ್ಲಿ ಬಿಟ್ಟರೆ ಹೋಗ್ತೈತದು. ಮೆಂತೆ ಪಲ್ಯ ಹಾಕ್ಬೇಕು, ಮತ್ತು ಇದು ಹಾಕ್ಬೇಕಾ? ಎರಡರಾಗ ಯಾವ್ದು ಬೇಕಾದ್ ಮಾಡ್ಬೋದು. ನಮ್ಮ ಮನ್ಯಾಗ ಯಾವ್ದು ಐತೆ ಅದು ಮಾಡ್ಕೋಬೋದು. ಹಂಗೆ ಮಾಡಿದ್ರೆ ಹಂಗೆ ಮಾಡಿದ್ರೆ ನಡೀತದೆ. ಬರೀ ಬೇಳೆ ಹಾಕಿ ಮಾಡಿದ್ರೆ ಚಲೋ. ನೋಡಿ, ಇನ್ನೂ ಸ್ವಲ್ಪ ಹುರಿಲ್ಲ, ಸಾಕು ಸಾಕು ಸಾಕು, ಭಾಳ ಬೇಡ. ಬಿಸಿಗೆ ಮತ್ತೆ ಇದು ಆಗಿಬಿಡ್ತೈತಿ. ಇಲ್ಲೇ ಬಿಟ್ಟು ಬಂದು ಮಾಡಿ ಅದ್ರಾಗ ಬಿಟ್ಬಿಡು, ಮತ್ತು ಬಿಸಿ ಕಲಿಸ್ತೈತಿ. ನಾವು ಅದು ಹಿಟ್ಟು ನಾದು ಮುಂದೆ ಹಾಕೊಳ್ಳೋದು. ಮೊದಲು ಹಿಟ್ಟಿಗೆ ಸ್ವಲ್ಪ ನಾವು ಯಾವ್ದು ರೊಟ್ಟಿಗೆ ಹೆಂಗೆ ಜಿಗಟ್ ನೀರು ಹಾಕೊಂತೀವಲ್ಲ, ಹಂಗೆ ಒಂದು ಸ್ವಲ್ಪ ಜಿಗಟ್ಟಿಗೆ ನೀರು ಇಟ್ಕೋಬೇಕು. ಬಿಸಿ ನೀರಿನಾಗ ನಾದ್ಕೋಬೇಕು ಅದನ್ನ ಹಿಟ್ಟು. ಅದಕ್ಕೆ ಒಂದು ಸ್ವಲ್ಪ ಬಿಸಿನೀರು ಕಾಯಕ್ಕೆ ಇಟ್ಟೀನಿ. ಈಗ ರೊಟ್ಟಿಗೆ ಹೆಂಗೆ ನಾದ್ತೀವಲ್ಲ ಹಂಗೆ ನಾದೋದ್ರಲ್ಲಿ ಬಿಸಿನೀರು. ಹೌದು, ಬಿಸಿನೀರಾಗ ಜಿಗಿಟ್ಟು ಹಾಕೊಂಡ್ರೆ ಜಿಗಿ ಹಾಕತ್ತೆ. ರೊಟ್ಟಿ ಹಿಟ್ಟು ನಾದ್ದಂಗೆ ನಾದೋದು. ಚೆನ್ನಾಗಿ ಹೆಸರು ಬರ್ಬೇಕು ನೀರು. ಹೆಸರು ಬಂದ ಕೂಡಲೇ ಇದು ಹಿಟ್ಟಿನಾಗ, ಜೋಳದ ಹಿಟ್ಟನಾಗ ಹಾಕ್ಕೊಂಡು ಕಲಿಸ್ಕೊಂಡು ಎಲ್ಲ ಹಾಕೊಂಡು ನಾದ್ಕೊಂಡು. ಉಪ್ಪು ಬೇಕಲ್ಲ? ಉಪ್ಪು ಇದೇ ಕಪ್ಲೇನ ಹಾಕೊಳ್ಳೋದು ನೀನು? ಅದ ಕಪ್ಲೆ ಮತ್ತು ಅದ್ರ ಎಷ್ಟು ನಮಗೆ ಹಿಟ್ಟು ನಾದ್ತೀಯ? ಹಿಟ್ಟು ಜಿಗಿಟ್ಟು ಹಾಕೋಬೇಕು. ಹೆಸರು ಬಂದಿದ್ವಲ್ಲ ನೀರು. ಓಕೆ. ಇದು ಭಾಳ ಆಕತ್ತೆ ಸ್ವಲ್ಪ. ನಾದನು ನೋಡಿ ನೀ ಎಷ್ಟು ಮಾಡ್ತೀಯ ಅಂತ. ಭಾಳ ಆಕೈತೆ? ಸಾಕು. ತಗೊಬಿಡ್ಲ? ಇದಿಷ್ಟ ನಾವು 3 ಮಂದಿ ಇದೀವಿ, ಸಾಕು. ಈಗ ನೆಕ್ಸ್ಟ್ ಏನು ಮಾಡೋದು? ಉಪ್ಪು ಹಾಕೋದು? ಉಪ್ಪು ಹಾಕೋದು. ಅಷ್ಟು ಬೇಕು ಉಪ್ಪು ಅಂತ ಎತ್ತಿಡ್ಲ? ಜೀರಿಗೆ ಹಾಕಿ ಸ್ವಲ್ಪ. ಜೀರಿಗೆ ಬೇಕಾ? ಜೀರಿಗೆ ಹಾಕಿ ಇಡ್ಲೆ ನೋಡಿ. ಸಾಕು. ಅವನು ಬಿಸಿನೀರು ಹಾಕು. ಹಾಕಿಡ್ಲ? ಹಾಕಿಬಿಡು ಅಷ್ಟು. ನೋಡು, ಚಮಚಲ್ಲಿ ಮಿಕ್ಸ್ ಮಾಡಿ ಮತ್ತೆ ಬೇಕಂದು ಹಾಕ್ತಾನೆ. ಇವಷ್ಟು ಹಾಕಿಬಿಡು. ಹಾಕ್ಬಿಡ್ಲ? ತಣ್ಣೀರು ಹಾಕೊಳ್ಳೋದು ಬಿಡೋದು. ಇದ್ರಾಗ ನಾದಿ ಬಿಡೋದು. ಬಿಸಿ ಐತೆ ಭಾಳ ಹುಷ. ನಾವೇನು ಹಾಕೋದಿಲ್ಲ. ಮಮ್ಮಿ ಇದು ಪೂರ ಬಿಸಿನೀರಾಗ ನಾದ್ಬೇಕಾ ನಂಗಂದ್ರೆ? ಏನು ನಾದಿರ ಬರ್ತೈತಿ, ಚಲೋ ಜಿಗಿಟ್ ಹಾಕವ. ಇರ್ಲಿಲ್ಲ ಅಂದ್ರೆ ಅದು ಹಳೆ ಹಿಟ್ಟಿತ್ತಂದ್ರೆ ಜಿಗಿಟ್ ಇರಂಗಿಲ್ಲ. ಈ ಬಿಸಿನೀರಾಗ ನಾದಿದ್ರೆ ಚಲೋ ಹಾಕವ. ಇಲ್ಲ ಅಂದ್ರೆ ತಣ್ಣೀರು ಮಿಕ್ಸ್ ಮಾಡ್ಕೋಬಹುದು. ಹೊಸ ಹಿಟ್ಟಿತ್ತು ಸ್ವಲ್ಪ ತಣ್ಣೀರು ಹಾಕೊಂಡ್ರೆ ನಡಿತೈತಿ. ರೊಟ್ಟಿಗಾದ್ರೂ ನೋಡು, ಹಳೆ ಹಿಟ್ಟಿತ್ತಂದ್ರೆ ರೊಟ್ಟಿ ಮಾಡಕ್ಕೆ ಬರಂಗಿಲ್ಲ. ಇವು ಹೊಸ ಹಿಟ್ಟಿದ್ರನ ಸ್ವಲ್ಪ ಜಿಗಿ ಇರ್ತೈತಿ. ಆಮೇಲೆ ಹಿಟ್ಟು ಗಟ್ಟಿರ್ಬೇಕಂದ್ರೆ ಭಾಳ ಸ್ವಲ್ಪ ಗಟ್ಟಿ ಇರಬೇಕು, ಅಂದ್ರೆ ಕಡುಬು ಮಾಡಕ್ಕೆ ಬರ್ತೈತಿ. ಅಳಕಾದ್ರೆ ಸರಿ ಆಗೋದಿಲ್ಲ. ಬೇಕು ಕುದಿ ನೀರಾಗ ಅಷ್ಟು ಹಾಕ್ಬೇಕು. ಸ್ವಲ್ಪ ಸಾಕು ಸಾಕು ಸಾಕಲ್ಲ? ಸಾಕು. ಇಲ್ಲಂದ್ರೆ ಹತ್ಕೋತಾವ ಒಂದಕ್ಕೊಂದು ಹತ್ಕೋತಾವ. ಸರಿ ಸರಿ. ಮತ್ತು ಇವು ಕಡುಬು ಭಾಳ ದೊಡ್ಡ ಮಾಡಿದ್ರೆ ಚಲೋ ಅನ್ಸೋದಿಲ್ಲ ಖರೆ. ಆದರೆ ಸ್ವಲ್ಪ ತೀರ ಸಣ್ಣ ಮಾಡೋಣ, ಕರಿಗೆ ಹೋಗ್ಬಿಡ್ತಾವ ಕುದಿ ಮುಂದೆ.
ಮಮ್ಮಿ ಒಂದು ಅರ್ಧ ಬೋಗಣಿ ತೊಗೊಂಡು ಸಾಕ ನೀರು? ಹ್ಞೂ ಸಾಕು ಸಾಕು. ಹಾಂ ಇದು ಕುದಿಯಾಕಿಟ್ಟು ಬರಲ್ಲ? ಅವು ಹೆಸರು ಬರೋ ತಕ್ಕ ನಾವು ಇಲ್ಲಿ ಕಡುಬು ಮಾಡೋಣ. ಓಕೆ ಹಾಂ ಅರ್ಧ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಅದು ನಡೀತೈತಲ್ಲ ಅಷ್ಟು ಹಾಂ ನಡೀತೈತೆ. ಸಾಕಲ್ಲ? ಹಾಂ ನಾನು ಹಿಟ್ಟು ಕಟ್ ಮಾಡಿಕೊಡ್ತೀನಿ, ನೀನು ಗುಂಡು ಮಾಡು. ಉಳ್ಳಿ ಮಾಡಲಾ? ಉಳ್ಳಿ ಮಾಡಿ. ಭಾಳ ದೊಡ್ಡ ಏನು ಬೇಡ, ಭಾಳ ಸಣ್ಣ ಬೇಡ, ಮೀಡಿಯಮ್ ಮಾಡಿ. ಜಿಗಿತಲ್ಲ ಯಾವ ಸೇಪ್ ಬೇಕಾದ್ರೂ ಮಾಡ್ಕೋಬೋದು. ನಿನಗೆ ಯಾವ ಸೇಪ್ ಬೇಕು ಅದು ಸೇಪ್ ಮಾಡು. ನಾ ಒಂದು ಮಾಡಿ ತೋರಿಸ್ತೇನೆ ನೋಡ, ಹಿಂಗಿರ್ಲಿ ನೋಡು. ಸ್ವಲ್ಪ ದಪ್ಪ ಮಾಡಂದಿಲ್ಲ ನೀನು? ಗುಂಡು ಮಾಡಿ ಪೇಡೆಗತ್ತೆ ಮಾಡಿ. ಅದು ಹಿಂಗೆ ಮಾಡಿ ನಾ ಏನಾಗತ್ತೆ ಗೊತ್ತಾ? ಅಷ್ಟು ಹೊತ್ತಿ ಬಿಡು. ಅಷ್ಟು ಹೊತ್ತಿ ಬಿಡು. ಹಾಂ ಇಷ್ಟು ಮಾಡಿಬಿಡ್ಲಾ? ಆಮೇಲೆ ನೋಡಿಲ್ಲ ನಾ ಏನು ಹೇಳೋದು, ಹಿಂಗೆ ಮಾಡಿ ಹಿಂಗೆ ಚಪ್ಪಟ್ಟು ಮಾಡ್ತೀವಲ್ಲ, ಜಸ್ಟ್ ಹಿಂಗೆ ಒಂದು ಇದು ಮಾಡಿ ಮಾಡು. ಎಷ್ಟು ಮಾಡಲ? ಏನು ಫುಲ್ಲು ಇದು ಮಾಡಲಿ, ಈ ಕಡೆ ಬರಸ್ಲೆ ಹೋಲ್ ಬೇಡ? ಬೇಡ ಬೇಡ ಇಷ್ಟು ಅಷ್ಟು ಸಾಕಲ್ಲ? ಸಾಕು. ಬಟ್ಲಿಗೆ ಹೋಗಿ ರಸ ಹೋಗಿ ಕುಂತ ಚಲೋ ಅನಿಸ್ತದೆ. ಬಟ್ಲಿಗತ್ಲೆ ಇಷ್ಟು ಸಾಕ? ಅಷ್ಟು ಸಾಕು. ಇಲ್ಲಾಂದ್ರೆ ಹಂಗೆ ಪೇಡೆಗತ್ಲೆ ಹಿಂಗೂ ಮಾಡ್ಕೊ ಮಾಡ್ಬೋದು. ಅಷ್ಟು ಮಾಡಿದ್ರೆ ನಡೀತೈತೆ. ಹಿಂಗೆ ಮಾಡೋಣ ಇಲ್ಲಾಂದ್ರೆ ಪೇಡೆಗತ್ತೆ ಮಾಡಿ. ಹಿಂಗೆ ಮಾಡಲಿ? ಲಘು ಹಾಕವು ಇವು, ಲೇಟ್ ಹಾಕವು ಎಲ್ಲ ಮಾಡಿದ್ರು. ನೀವು ಉಳ್ಳಿ ಕಡ್ದಿಡ, ನಾ ಬಡ ಬಡ ನಿಂಗೆ ಪೇಡೆ ಮಾಡಿಕೊಡ್ತೀನಂತ. ನೀರು ಹೆಸರು ಇಟ್ಟಿ ಅಲ್ಲಿ? ಹೆಸ್ರು ಇಟ್ಟಿನಿ, ಕುದಿಯಾಕತ್ತವ ನೀರು ಸಣ್ಣಂಗೆ ಇಟ್ಟೀನಿ. ಸಣ್ಣ ಮಾಡು. ಸಣ್ಣ ಮಾಡಿ. ಇವು ಶುಗರ್ ಪೇಷಂಟಿಗೆ ರಾತ್ರಿ ಹೊತ್ನಾಗ ರೊಟ್ಟಿ ಚಪಾತಿ ಅನ್ನ ಉಣ್ಣಾನ ಹೆಚ್ಚಾಕ ಶುಗರ್. ಈರುಳ್ಳಿ ಅನ್ನ ರೊಟ್ಟಿ ಜೋಳದ ಹಿಟ್ಟಿಂದು ರಾಗಿ ಹಿಟ್ಟಿಂದು ಏನರ ಮಾಡ್ಕೊಂಡು ತಿಂದ್ರೆ ನಮಗೂ ಹಿತ ಇರ್ತೈತಿ ಒಂದು ಸ್ವಲ್ಪ ಆರೋಗ್ಯಕ್ಕೆ. ನಾನಂತರೂ ರಾತ್ರಿ ಯಾವಾಗ ಮಾಡ್ತೇನೆ, ರಾತ್ರಿ ಜೋಳದ ಹಿಟ್ಟಿನ ಮುದ್ದೆ ಇಲ್ಲ ಅಂದ್ರೆ ಇದು ಕಡುಬು ಇವನ್ನ ಮಾಡ್ಕೋತೀವಿ. ಭಾಳ ಚಲೋ. ಯಾಕಂದ್ರೆ 7 ಗಂಟೆಗೆ ನಾವು ಊಟ ಮಾಡ್ತೀವಿ, ಅವಾಗನ ಮಾಡ್ಕೊಂಡ್ಬಿಡ್ತೀವಿ. ದಪ್ಪ ಮಾಡಲಿ ಒಂದು ಸ್ವಲ್ಪ. ತೀರಾ ತೆಳಗೆ ಚಪಾತಿ ಗತ್ತೆ ಮಾಡಬೇಡ. ಸ್ವಲ್ಪ ದಪ್ಪ ಇಲ್ಲ, ಇಷ್ಟಿಲ್ಲ ನೋಡು. ಅಷ್ಟೇ ಇರಲಿ. ಇದು ಭಾಳ ತೆಳಗತನ. ಇರಲಿ ನಡೀತೈತಿ. ಸ್ವಲ್ಪ ಇದು ಮಾಡ್ತೇವೆ. ಭಾಳ ಸಣ್ಣ ಸಣ್ಣ ಮಾಡ, ನಾವು ಕುದಿಯೋದ್ರೊಳಗೆ ನೀರಾಗ ಕರಿ ಬಿಡ್ತಾವೆ. ಹೌದು, ಅದಕ್ಕೆ ಅದು ಸ್ವಲ್ಪ ದಪ್ಪ ಮಾಡ. ನೋಡೊಮ್ಮೆ ಕರೆಕ್ಟಾಗಲ್ಲ? ಸರಿ ಅದಾವ. ಸರಿ ಅದು. ಭಾಳ ತೆಳಗೂ ಆಗಿಲ್ಲ, ಭಾಳ ದೊಡ್ಡನಾಗಿಲ್ಲ, ಭಾಳ ತಣ್ಣನಾಗಿಲ್ಲ, ಬರೋಬ್ಬರ ಅದ. ಚೆಂದ ಕಾಣತ್ತಲ್ಲ ಸಬ್ಬಸ್ಗೆ ಸೊಪ್ಪಿನಾಗ. ನಾ ಬರೀ ಮೆಂತ್ಯ ಪಲ್ಯದ ಭಾಳ ಮಾಡಿದ್ದೆ, ಸಬ್ಬಸ್ಗೆ ಮಾಡಿದ್ದಿಲ್ಲ. ನೀ ಅಂದೆಲ್ಲ ನೀ ಮಾಡ್ಲಾರ್ದು ಯಾವೂ ಇಲ್ಲ. ನನಗೆ ಅದಕ್ಕೆ ಯಾವ ಕೇಳಿ ಮಾಡಿ ನಿನ್ನ ಕಲ್ಸಿ ನಾಗೇನು ಇಷ್ಟು ಸೈಜ್ ಮಾಡಿದ್ರೆ ಸಾಕು. ನಿಮ್ಗೆ ಬೇಕಾದ್ರೆ ಇನ್ನೂ ನಿಮ್ಗೆ ಹೆಂಗೆ ಅನುಕೂಲ ಆಕತ್ತೆ ಹಂಗೆ ಮಾಡ್ಕೊರಿ. ಇದಕ್ಕೆ ದೊಡ್ಡ ಮಾಡ್ಕೊಂಡು ಇದಕ್ಕೆ ದೊಡ್ಕೊಂಡು ಮಾಡಿದ್ರೆ ನೋಡ್ಕೊತೈತಿ, ಇದಕ್ಕೆ ಸಣ್ಣ ಮಾಡಿದ್ರೆ ನಡೀತೈತಿ. ಇವು ನಿನ್ನ ಹೆಸರು ಬರೋ ನೀರಾಗ ಹಾಕಿ ಕುದಿಯಾಕೆ ಇಡ್ತೀನಿ. ಕೈ ಸುಟ್ಕೊಂಡ್ಯಾ ಸೌಕಾಸ್ ಭಾಳ ಹೆಸರು ನೋಡಿ ಬರಕತ್ತ ನೀರು ಅದ್ರ ಹಾಕೋದನ್ನ ಈಗ ನಾನು ಹಾಕ್ಲೆ. ಎಣ್ಣೆ ಹಾಕು ಸ್ವಲ್ಪ ಇದ್ರಾಗ, ಸ್ವಲ್ಪ ಹಾಕು. ಬಿಡಿ 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 ಸಾಕು ಸಾಕು. ಅಂದ್ರೆ ಅಂಟ್ಕೊಳಂಗಿಲ್ಲ ಅಂತ ಇಲ್ಲ ಅಂದ್ರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡ್ತಾವ. ಸೊಕ್ಕ ಸಾಕು ಮತ್ತೆ ಹಿಡಿತೈತಿ ನಿಮ್ಗೆ. ಅದಕ್ಕೆ ಪಾಸ್ತಾನ ಇದು? ಪಾಸ್ತಾನ ಇದು. ನಮ್ಮ ಉತ್ತರ ಕರ್ನಾಟಕ ಪಾಸ್ತಾ. ಆರೋಗ್ಯಕ್ಕೆ ಒಳ್ಳೇದ. ಆ ಪಾಸ್ತಾ ತಿಂದ್ರೆ ಈಗೇನು ಅಲ್ಲಾಡ್ಸ್ ಬರಲ್ಲ, ಸುಮ್ಮನೆ ಇಟ್ಟು ಕುದಿಯಾಕ ಮುಚ್ಚಿಬಿಡು. ಮುಚ್ಚಿಬಿಡು. ನೋಡ್ತಿರು ಹಾಕಿದ್ಮೇಲೆ ಮುಟ್ಟು ಬರಲ್ಲ. ಉಕ್ತ ಕುದಿತಕ್ಕ ಏನು ಹಿಡಿಯಕ್ಕೆ ಹೋಗ್ಬೇಡ. ಉಕ್ತಿರ್ತೇವೆ ನೋಡ್ತಿರು. ಇದನ್ನ ಭಾಳ ಜೋರು ಮೀಡಿಯಮ್ದಾಗ ಬೇಯಿಸ್ಬೇಕು. ಜೋರು ಬಿಟ್ರೆ ಉಕ್ಕಿ ಹರಿತೈತಿ. ಸ್ವಲ್ಪ ಮೀಡಿಯಮ್ ಇಟ್ಟು ಕುದಿಸಿದ್ರೆ ಇದನ್ನು ಇದು ಆಕತಿ. ಇಲ್ಲ ಅಂದ್ರೆ ಉಕ್ಕಿ ಹರಿದು ಬಿಡ್ತೈತಿಲ್ಲ. ನೀನು ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಕೊಬ್ಬರಿ ಕುಟ್ಕೊಡು. ಈಗ ಫಸ್ಟಿಗೆ ಹಿಡಿದಿರಬಾರ್ದು, ಆಮೇಲೆ ಸ್ವಲ್ಪ ಸ್ಟಾರ್ಟಿಂಗ್ ಮುಟ್ಟಬಾರ್ದು. ಸ್ವಲ್ಪ ಕುದ್ದ ಮೇಲೆ ಇಲ್ಲ ಸ್ಟಾರ್ಟಿಂಗ್ ನಾವು ಕೈ ತಿರುಗಾಡಕತ್ತೀವಿ ಎಲ್ಲ ಕುಡ್ಕೊಂಡ್ಬಿಡ್ತಾವ ಕಡುಬು. ಅದಕ್ಕೆ ಒಂದು 5 ನಿಮಿಷ ಆದ್ಮೇಲೆ ತಿರುಗಾಡ್ಬೇಕು. ಹಿಂಗೆ ಈಗ ಬೆಳ್ಳುಳ್ಳಿ ಕೊಬ್ಬರಿ ಜಜ್ಬೇಕು. ಬೆಳ್ಳುಳ್ಳಿ ಕೊಬ್ಬರಿ ಜಜ್ಜಿ ಕೊಡು ಒಂದು ಸ್ವಲ್ಪ. ಈಗ ನಾನು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಕುಟ್ಟಾಕತ್ತೀನಿ. ಸಿಪ್ಪಿ ಬಿಡಿಸಿ ಇಟ್ಕೊಂಡೀವಿ. ಸ್ವಲ್ಪ ಅವಳು ಚೋಳು ಜಜ್ಜಿದ್ರೆ ಸಾಕು, ತೀರಾ ಏನು ಸಣ್ಣ ಮಾಡೋದೇನು ಬೇಡ ಅಂತ. ನೋಡಿರಿ ಇಷ್ಟಾದ್ರೆ ಸಾಕು. ಬೆಳೆದು ಇಟ್ಕೊಳ್ಳೋಣ ಅಂತ. ನೀವೇನು ಬೆಳ್ಳುಳ್ಳಿ ತಿನ್ನಂಗಿಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಬೋದು, ಹಾಕಲಿಲ್ಲ ಅಂತಂದ್ರೆ ನಡಿತೈತಿ. ನೋಡಿರಿ ಇಷ್ಟು ಬೆಳ್ಳುಳ್ಳಿ ರೆಡಿ ಅದು. ನೆಕ್ಸ್ಟ್ ಈಗ ಕೊಬ್ಬರಿ ಕುಟ್ಕೊಳಕತ್ತೀನಿ ರೀ. ಒಣ ಕೊಬ್ಬರಿ ಇದು ತುರಿದು ಇಟ್ಕೊಂಡಿದ್ದೆ. ಇದನ್ನು ಅಷ್ಟೇ ಸ್ವಲ್ಪ ಜಜ್ಜಿದ್ರೆ ಸಾಕು, ಯಾಕಂದ್ರೆ ಆಲ್ರೆಡಿ ತುರಿದಿರ್ತೀವಲ್ಲ, ಅಷ್ಟೇನು ಇದು ಮಾಡೋದು ಬೇಕಾಗಿಲ್ಲ. ಸ್ವಲ್ಪ ಜಜ್ಜಿಕೊಂಡ್ರೆ ಸಾಕು. ಮಮ್ಮಿನ ಭಾಳ ಸಣ್ಣ ಮಾಡೋದು ಬೇಡಲ್ಲ? ಬೇಡ ಬೇಡ. ಸ್ವಲ್ಪ ಅವಚೋಳ ಇರಲ್ಲ. ಬೆಳ್ಳುಳ್ಳಿ ಆಯ್ತು, ಕೊಬ್ಬರಿ ಆಯ್ತು, ತೆಗೆದ್ಬಿಡ್ಲಿಕ್ಕೆ. ನೋಡಿರಿ ಇಷ್ಟಾದ್ರೆ ಸಾಕು, ತೀರಾ ಏನು ಸಣ್ಣ ಮಾಡೋದು ಬೇಡ. ಇದನ್ನು ಬಟ್ಲಾಗ ರೆಡಿ ಮಾಡಿಟ್ಕೊಳಕತ್ತೀನಿ. ಮಮ್ಮಿ ಕುದ್ದೈತೆ ಅಂತೇಳಿ ನಮ್ಗೆ ಹೆಂಗೆ ಗೊತ್ತಾಗ್ಬೇಕದು?
ಅವು ಶೈನಿಂಗ್ ಕಾಣ್ತಾವ ಕಡಬ. ಅವು ಕುದ್ದಾವ ಈಗ ಒಂದು 15-20 ನಿಮಿಷ ಆದ್ರೆ ಕುದ್ದಿತ್ತಾವ. ಈಗ ಸ್ವಲ್ಪ ಬ್ಯಾಳಿ ಇವೆಲ್ಲ ಹಾಕಿದ್ರೆ ಮತ್ತಷ್ಟು ಕುದಿ. ಗಟ್ಟಿನೂ ಆಗೈತೆ ಇದು. ಹೌದಲ್ಲ, ಶೈನಿಂಗ್ ಬಂದಾವು ಮತ್ತು ಚಲೋನು ಆಗ್ಯಾವ, ಕುದ್ದಾವಲ್ಲ. ಆಮೇಲೆ ರೈತಲ್ಲ ಗಟ್ಟಿ ಆಗೈತೆ ನೋಡಿ, ಅದೆಲ್ಲ ನೀರು ಇತ್ತಲ್ಲ. ಈಗ ನಾ ಹೇಳಿ ಹಾಕ್ಲಾ? ನಾ ಒಂದೊಂದು ಸಾಮಾನು ಹೇಳ್ತೇನೆ. ಹಾಕು ಅರ್ಶಿನ ಪುಡಿ ಹಾಕು ಮೊದಲು. ನೋಡಿ ಸಾಕು ಸಾಕು ಸಾಕು. ಬ್ಯಾಳಿ ತಗೋ. ಬೆಂದಿದ್ದು ಇಷ್ಟು ಹಾಕ್ಲಿ? ನೋಡಿ ಸ್ವಲ್ಪ ನೋಡಿ ಹಾಕು. ಫಸ್ಟ್ ಸ್ವಲ್ಪ ಹಾಕ್ಲಿ, ಆಮೇಲೆ ನೋಡಿ ಇನ್ನೊಂದು ಸ್ವಲ್ಪ ಹಾಕಿಬಿಡು. ಸಾಕು ಸಾಕು. ಭಾಳ ಆಕತಿ, ಭಾಳ ಬೇಡ. ಬೇಡ, ಸಾಕು ಸಾಕು. ಯಾಕಂದ್ರೆ ಕ್ವಾಂಟಿಟಿ ಇಟ್ಟ ಐತಲ್ಲ ಕಡಿಮೆಂದು. ನೀನು ನೋಡು ಮತ್ತೆ ಮಿಕ್ಸ್ ಮಾಡಿ ನೋಡಿ ಎಷ್ಟು ಹಾಕದ್ ನೋಡು. ಹಿಂಗೆ ಹಾಕ್ಲ ನೋಡಿ ಇನ್ನೂ ಸ್ವಲ್ಪ. ಬೇಡ, ಸಾಕು ಸಾಕ. ಸಾಕು. ಕಡುಬು ಸ್ವಲ್ಪ ಅದಾವಲ್ಲ, ಕಡುಬಿನ ಅಳತಿ ಮೇಲೆ ನೋಡ್ಕೊಂಡು ನಾವು ಭಾಳ ಮಾಡ್ತೀವತ್ತೆ ಭಾಳ ಇಟ್ಟಿದ್ದೆ ಬೇಳೆ. ಕಡುಬು ಸಾಕು. ಈಗ ಮುಂದೆ ಏನು ಹಾಕ್ಬೇಕು ಮತ್ತೆ ನೆಕ್ಸ್ಟ್? ಈಗ ಉಪ್ಪು ಹಾಕು. ಉಪ್ಪು ನೋಡಪ್ಪ ನೀನು ಮತ್ತೆ ನೋಡಿ ಹಾಕು. ನೀ ಏನು ದಿನ ಮಾಡ್ತೀಯಲ್ಲ ಅಡುಗೆ. ಹಾಕ್ಲಾ? ಮತ್ತೆ ಬೇಕಂದು ನೋಡಿ ಹಾಕೊಂಡು ಭಾಳ ಖಾರ ಪುಡಿ ಹಾಕು, ಕೆಂಪು ಖಾರ ಪುಡಿ. ಇದೇನು ಖಾರ ಇಲ್ಲ, ಬ್ಯಾಡಗಿದೆ ನಡೀತದೆ ಒಂದು ಸ್ವಲ್ಪ. ಹೌದಿಲ್ಲ? ಇಷ್ಟು ಹಾಕ್ಬಿಡ್ತೀನಿ. ಹಾಕ್ಬಿಡು. ಹಸಿ ಖಾರ ಅಷ್ಟೆಲ್ಲ ಹಾಕ್ಬೇಡ. ಅದೇನು ಕೆಂಪು ಇದು ಐತಿ. ಹೌದಾ? ನೋಡಿ ಇಷ್ಟು ಹಾಕ್ತೀನಿ, ಬೇಕಾಗ್ತದೆ. ಹಾಕ್ಬಿಡು ಹಾಕ್ಬಿಡು. ಎಷ್ಟು ಬೇಕು ಇಷ್ಟು. ಬೆಲ್ಲ, ಹುಳಿ. ಇಷ್ಟು ಬೆಲ್ಲ ಹಾಕ್ತೀನಿ, ಸ್ವಲ್ಪ ಆಯ್ತದೇನು. ನೆಕ್ಸ್ಟ್ ಹುಳಿ ಹಾಕು. ಮುಂಚೆನೇ ಹಾಕ್ಲಾ ಸ್ವಲ್ಪ? ಭಾಳೇನು ಬೇಡ. ಹಾಕು. ಇದಿಷ್ಟು ಹಾಕ್ಲಿ ಹಿಡಿತೈತೆ ಹುಳಿ? ನಡೀತೈತೆ ಅಷ್ಟು ಹಾಕು. ಓಕೆ. ನೆಕ್ಸ್ಟ್ ಏನು ಹಾಕ್ಲಿ ಈಗ? ಕೊಬ್ಬರಿ ಹಾಕು. ಇದು ಜಜ್ಜಿದ ಅಷ್ಟು ಹಾಕ್ಬಿಡ್ಲೆ? ಅಷ್ಟು ಹಾಕ್ಬಿಡು. ಆಮೇಲೆ ಹವೀಜ್ ಪೌಡ್ರು. ಇದು ಹವೀಜ್ ಪೌಡ್ರು? ಅಷ್ಟು ಹಾಕ್ಬಿಡ, ಭಾಳ ಕತ್ತಿಗೆ. ಸ್ವಲ್ಪ ಹಾಕು. ಇಷ್ಟು ಹಾಕಿ ನಾವೇನು ಹಾಕೋದೇ ಇಲ್ಲ. ಈಗ ಎಲ್ಲ ರುಚಿಗೆ ಹಾಕಾಕತ್ತ ನಾನು. ಮೊದಲೆಲ್ಲ ನಾವು ಬರೀ ಹಸಿ ಖಾರ, ಕೆಂಪು ಖಾರ ಅಷ್ಟೇ, ಬೆಳ್ಳುಳ್ಳಿ. ಸಾಕು ಸಾಕು ಸಾಕು. ಈಗೇನು ಮಿಕ್ಸ್ ಮಾಡ್ಲಾ? ಮಿಕ್ಸ್ ಮಾಡಿಬಿಡು, ಆಯ್ತು. ನೋಡು ಮತ್ತೆ ಆಮೇಲೆ ರುಚಿ ನೋಡಿ ಮತ್ತೆ ಬೇಕಂದ್ರೆ ಹಾಕೋಣ. ಹೌದಿಲ್ಲ? ನಾನು ಹೆಂಗ ರುಚಿ ನೋಡಿ ಹಾಕತ್ತೀನಿ. ಮತ್ತು ಆಮೇಲೆ ಜಾಸ್ತಿ ಆದ್ರೆ ಕಮ್ಮಿ ಆದ್ರೆ ಮತ್ತೆ ಹಾಕೋಬೋದು, ಜಾಸ್ತಿ ಆದ್ರೆ ಇಲ್ಲ ಅಂತ. ಸಾಕು. ಇದು ಕುದಿದ್ರಾಗ ಈ ಕಡೆ ಒಗ್ಗರಣೆ ಹಾಕೋಣ. ಅಲ್ಲಿದ್ರೆ ಹದ ನಮ್ಗೆ ಎಷ್ಟು ಅಳತ್ ಬೇಕಂಗೆ ಮಾಡ್ಕೋಬೇಕಂತ. ಆಮೇಲೆ ಗಟ್ಟಿ ಆಕತ್ಲ ಇದು? ಗಟ್ಟಿ ಆಕತ್ತೆ. ಇಷ್ಟು ಕರೆಕ್ಟ್ ಐತಿ ಈಗ. ಹೆಂಗೆ ತಣ್ಣಗಾಕತ್ತೆ ಹಂಗೆ ಗಟ್ಟಿ ಆಕತ್ತೆ. ಇನ್ನ ಮತ್ತೆ ಆರಾಮ ತೀರು ಗಟ್ಟಿ ಆಕತ್ತೆ. ಕೊತ್ತಂಬರಿ ಹಾಕಿಲ್ಲಲ್ಲ? ಕೊತ್ತಂಬರಿ ಒಂದು ಹಾಕಿ. ಕೊತ್ತಂಬರಿ ಈಗ ಹಾಕ್ಬಿಡ್ಲ? ಹಾಕ್ಬಿಡು. ಮ್ಯಾಲೆ ಒಗ್ಗರಣೆ ಹಾಕು. ಕೊತ್ತಂಬರಿ ಹಾಕು. ಇಷ್ಟು ಹಾಕ್ಲ? ಸ್ವಲ್ಪ ಅಷ್ಟು ಹಾಕ್ಬಿಡು. ಇಷ್ಟು ಹಾಕ್ಬಿಡ್ಲಿ? ಹಾಕ್ಬಿಡು. ಒಂದು ಸ್ವಲ್ಪ ಉಳಿಸ್ಕೋತೀನಿ ಮೇಲೆ. ತೆಗಿ, ಮ್ಯಾಲೆ ಹಾಕಕ್ಕೆ ಬರ್ತದೆ. ಈಗ ಮಿಕ್ಸ್ ಮಾಡ್ಲಾ? ಹಾಕ್ಸು. ರಗಡ ಕುದ್ದೈತಿ ಈಗ. ಇನ್ನು ಒಗ್ಗರಣೆ ಹಾಕಿದ್ರೆ ಮುಗೀತದ್ರ ಕೆಲಸ. ಚಂದ ಕುದ್ದಾವಲ್ಲ? ಚಂದಾಗ. ನಾವು ಹೊಡೆದಿಲ್ಲ, ದಪ್ಪ ಮಾಡಿ ಸಂಬಂಧ ಹೊಡೆದಿಲ್ಲ, ಇಲ್ಲ ಅಂದ್ರೆ ಹೊಡೆದು ಬಿಡ್ತಾವೆ. ಹೌದು. ಇದು ಮಾಡಿ ಹೊಡೆಯಂಗಿಲ್ಲ, ಕರಗ್ತಾವಲ್ಲ. ಕರಗ್ತಾವ. ಈಗ ಕಡಬಂತರು ಕುದ್ದವ್ರಿ. ನೆಕ್ಸ್ಟ್ ಈಗ ಲಾಸ್ಟಿಗೆ ಏನು ಮಾಡ್ಬೇಕಂದ್ರೆ ಅದಕ್ಕೆ ಒಗ್ಗರಣೆ ಹಾಕೋಬೇಕು. ಬೇಕಂದ್ರೆ ನೀವು ಉಳ್ಳಾಗಡ್ಡಿ ಹಾಕೋಬೋದು, ಇಲ್ಲ ಅಂತಂದ್ರೆ ಬರೀ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟು ನಡಿತೈತಿ. ಯೂಶ್ವಲಿ ನಾವು ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ತೀವಿ. ಇಲ್ಲೇ ಶೇಂಗಾ ಎಣ್ಣೆ ಹಾಕಿನ ಕಾಯಕತ್ತೈತಿ. ಶೇಂಗಾ ಎಣ್ಣೆ ಚಲೋ ತಂಗ ಕಾಯ್ದ ಮೇಲೆ ಎಣ್ಣೆ ಇದು ಹಾಕಕತ್ತೀನಿ. ಸ್ವಲ್ಪ ಇದು ಚಟಪಟ ಅನ್ಲಿ, ಆಮೇಲೆ ಜೀರಿಗೆ ಹಾಕೋಣಂತ. ಜಾಸ್ತಿ ಚಲೋ ತಂಗ ಸಿಡೀತಿ. ಈಗ ನೆಕ್ಸ್ಟ್ ಜೀರಿಗೆ ಹಾಕಕತ್ತೀನಿ. ಆಮೇಲೆ ಕರಿಬೇವು ಮತ್ತು ಬೆಳ್ಳುಳ್ಳಿ ಜಜ್ಜಿದ್ನಲ್ರಿ ಕಲ್ಲಾಗ ಅವನ್ನ ಹಾಕಕತ್ತೀನಿ. ಸ್ವಲ್ಪ ಇದಾಗಬೇಕು, ಬೆಳ್ಳುಳ್ಳಿ ಭಾಳ ಹುರಿಬಾರ್ದು. ಒಂಚೂರು ಅದ್ರ ಹಸಿ ವಾಸನೆ ಹೋದ್ರೆ ಸಾಕು. ಲಾಸ್ಟಿಗೆ ಒಂದು ಸ್ವಲ್ಪ ಕೆಂಪು ಒಣಮೆಣ್ಸಿನ್ಕಾಯಿ ಹಾಕಕತ್ತೀನಿ. ಆಪ್ಷನಲ್ಲು, ಬೇಕಂದ್ರೆ ಹಾಕೋಬೋದು, ಬೇಡ ಅಂದ್ರೆ ಬಿಡ್ಬೋದು. ನೀವು ಬೆಳ್ಳುಳ್ಳಿ ತಿನ್ನಂಗಿಲ್ಲ ಅಂತಂದ್ರೆ ಹಿಂಗಿನ ಒಗ್ಗರಣೆ ಹಾಕೋಬೋದು, ಇಲ್ಲ ಅಂತಂದ್ರೆ ಉಳ್ಳಾಗಡ್ಡಿ ಹಾಕೋಬೋದು, ನಡೀತೈತಿ. ನೋಡಿರಿ ಇಷ್ಟು ಹುರಿದ್ರೆ ಸಾಕು. ಈಗ ಬಂದ್ ಮಾಡಿ ಇದನ್ನು ಕಡುಬ್ನಾಗ ಹಾಕ್ತೀನಿ. ಈಗ ಒಗ್ಗರಣೆ ರೆಡಿ ಆಯ್ತು. ಈಗ ನೋಡಿರಿ ಕಡುಬು ಕುದ್ದಿತ್ತಲ್ಲ, ಮುಚ್ಚಿಟ್ಟಿದ್ವಿ, ರೆಡಿ ಆಗೈತಿ. ಇದ್ರಾಗ ಈಗೇನು ರೆಡಿ ಮಾಡ್ಕೊಂಡಿದ್ವಿ ಅಲ್ಲಿ ಒಗ್ಗರಣೆಗೆ ಇದನ್ನ ಹಾಕಬೇಕು. ಚಲೋ ತಂಗೆ ಮೇಲೆ ಕೆಳಗೆ ಮಿಕ್ಸ್ ಮಾಡಿ ಒಂದ್ಸಲ ಟೇಸ್ಟ್ ನೋಡಿರಿ. ಖಾರ ಉಪ್ಪು ಏನಾರ ಕಡಿಮೆ ಆಗೈತೆ ಅಂತ ಅನ್ಸಿದ್ರೆ ಈಗ ಇನ್ನೊಂದು ಸ್ವಲ್ಪ ನೀವು ಹಾಕ್ಕೋಬೋದು. ಸ್ವಲ್ಪ ಇದು ಖಾರ ಉಪ್ಪು ಹಿಡಿತೈತಿ ಉಳಿಯೋದೆಲ್ಲ. ಸೊ ನೋಡ್ಕೊಂಡು ಹಾಕೋರಿ. ಸ್ವಲ್ಪ ಖಾರ ಖಾರ ಇದ್ರೆ ಚಲೋ ಅನಿಸ್ತೈತಿ. ನೋಡಿರಿ ಕಡುಬು ರೆಡಿ ಅದು. ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಾಗ್ಯಾವ ಅಂತೇಳಿ. ಗೀತಾ, ರುಚಿ ನೋಡಿ ಹೇಳು ಹೆಂಗೈತೆ ಅಂತ. ಸ್ವಲ್ಪ ಹಾಕ್ಕೊಡು, ಭಾಳ ಹಾಕ್ಬೇಡ. ಆಮೇಲೆ ಮತ್ತೆ ಇನ್ನೊಂದು ಒಂಚೂರು ಕೊಡು. ಮೊದಲ ಭಯಂಕರ ಬಿಸಿ ಇರ್ತದೆ. ಸ್ವಲ್ಪ ಸ್ವಲ್ಪ ಸಾಕು. ಇದಕ್ಕೆ ತುಪ್ಪ ಮೇಲೆ ಒಂದು ನಿಂಬೆಹಣ್ಣು ಹಿಂಡ್ಕೊಂಡು ತಿನ್ಬೇಕು, ಅಂದ್ರೆ ರುಚಿ ಅದು.
ನಿಂಬೆಹಣ್ಣು ಹಿಡ್ಕೋಬೇಕು. ನಿಂಬೆಹಣ್ಣು ಹಿಡ್ಕೊ. ಉಪ್ಪಿನಕಾಯಿ ಹಾಕೊಂಡ್ರೆ ಚಲೋ ಆಗ್ತೈತೆ. ಇಲ್ಲ ನಿಂಬೆಹಣ್ಣು ಆದ್ರೆ ಸರಿ ಅನಿಸ್ತು. ಚಮಚ ಕೊಡಲ್ಲ ನೀವು. ನೋಡಿ ರುಚಿ ನೋಡಿ ಹೇಳಿ ಹೆಂಗಂತ. ಏನು ಕಡಿಮೆ ಆಗಿದ್ರೆ ಈಗ ಹಾಕೋಬೋದು. ಹಾಕೋಬೋದು. ಈಗ ಖಾರ ಆಗೈತೆ ಅಂತ ಅನ್ಸಕತ್ತೈತೆ ನನಗೆ. ಯಾಕೆ ಒಂದು ಕಟ್ ಮಾಡಿ ತಿಂದು ನೋಡಿ ಹೇಳ್ತೀನಿ. ಭಾಳ ಬೆಂದಾವೆಲ್ಲ ನೋಡು. ಬಂದವು ಖರೆ ಭಾಳ ಬಿಸಿ ಅದಾವೆ. ಬಾಯಿ ಸುಟ್ಕೊಂಡು ಮತ್ತೆ ಓದುತ್ತೇನೆ. ಖಾರ ಅನ್ನೋದು ಆಗಿಲ್ಲ. ಅಷ್ಟಾಗೈತೆ. ಉಪ್ಪು ಹಾಕೋಬೋದು ಬೇಕಂದ್ರೆ ಇನ್ನೊಂದು ಸ್ವಲ್ಪ. ನಾನು ಅಂಜು ಉಪ್ಪು ಕಮ್ಮಿ ಹಾಕಿದೆ. ಯಾವಾಗಲೂ ಕಡಿಮೆ ಹಾಕ್ತಿಯಲ್ಲ. ಬೆಂದವು. ನೀ ಹಾಕೋ ಮುಂದೆ ಹೇಳಿದೆ ನಾ ಉಪ್ಪು ಕಡಿಮೆ. ಭಾಳ ಮಸ್ತ್ ಆಗೈತಿ ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ ಹೆಂಗೆ ಅನ್ನಿಸ್ತು ಅಂತೇಳಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ಇನ್ನೂ ತನಕ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದ್ರೆ ಈಗ ಫಟಾಫಟ್ ಸಬ್ಸ್ಕ್ರೈಬ್ ಮಾಡಿ ಬಾಜು ಐತಲ್ರಿ ಬೆಲ್ ಅದನ್ನು ನೆನಪಲೇ ಪ್ರೆಸ್ ಮಾಡಿರಿ. ಥ್ಯಾಂಕ್ ಯು. ಧನ್ಯವಾದಗಳು.